ಎಲ್ಲರಿಗೂ ನಮಸ್ಕಾರ. ಹ್ಮ್, ಈಗಷ್ಟೇ ದೇವ್ರಿಗೆ ಪೂಜೆ ಮಾಡಿ ಬಂದು ಕೂತ್ಕೊಂಡಿದ್ದೀನಿ. 2 ವಿಷಯ ಇವತ್ತು ತಲೆಯಲ್ಲಿ ಗಟ್ಟಿಯಾಗಿ ಊರಿದೆ ನನಗೆ. ದೇವ್ರಿಗೆ ಪೂಜೆ ಮಾಡುವಾಗಲೂ ಇದೇ ವಿಷಯ ತಲೆಯಲ್ಲಿ ಊರ್ತಾನೇ ಇತ್ತು. ಅಂದರೆ ಈ ರೀತಿ ನಮ್ಮ ಸುತ್ತಮುತ್ತ ನಡೀತಾನೇ ಇರುತ್ತಲ್ಲ, ಸೊ ಅದ್ರ ಬಗ್ಗೆ ಮಾತಾಡಿದರೆ ಅಟ್ಲೀಸ್ಟ್ ವಿಡಿಯೋ ನೋಡೋರು ಚೇಂಜ್ ಆಗ್ಬೋದಾ, ಅಥವಾ ಗಂಡ ಹೆಂಡ್ತಿ ಆಗಿರೋದ್ರಿಂದ ಗಂಡನಿಂದ ಹೆಂಡ್ತಿ, ಹೆಂಡ್ತಿಯಿಂದ ಗಂಡ ಸ್ವಲ್ಪ ಇನ್ನೂ ಅವ್ರ ಸಂಬಂಧ ಗಟ್ಟಿ ಆಗ್ಬೋದಾ, ಗಟ್ಟಿ ಆಗಲಿಕ್ಕೆ ಒಂದು ಐಡಿಯಾಸ್ ಏನಾದರೂ ಈ ವಿಡಿಯೋಯಿಂದ ಉಪಯೋಗ ಆಗ್ಬೋದಾ ಅವರಿಗೆ ಅಂತೇಳಿ. ನನ್ನ ಸರ್ಕಲಲ್ಲಿ ನನ್ನ ಫ್ರೆಂಡ್ಸು ಅಥವಾ ನಮ್ಮ ಏರಿಯಾ ಈ ಥರ, ಸೊ ಅವ್ರು ಹೇಳಿದ್ದು ಬಂದು ಅವ್ರ ಗಂಡನ ಮೊಬೈಲ್ ಪಾಸ್ವರ್ಡ್ ಅವ್ರಿಗೆ ಗೊತ್ತಿಲ್ಲ, ಅವ್ರ ಗಂಡನ ಮೊಬೈಲ್ ಉಪಯೋಗ ಮಾಡಲ್ಲ ಅಂಥೇಳಿ. ಅದೇ ರೀತಿ ಹೆಂಡ್ತಿ ಮೊಬೈಲು ಅವ್ರು ಉಪಯೋಗ ಮಾಡಲ್ಲ, ಹೆಂಡ್ತಿ ಪಾಸ್ವರ್ಡು ಅವ್ರಿಗೆ ಗೊತ್ತಿಲ್ಲ ಅಂಥೇಳಿ. ಸೊ ನಾವು ಮದುವೆ ಆದಮೇಲೆ, ಗಂಡ ಹೆಂಡ್ತಿ ಆದಮೇಲೆ ಫಿಸಿಕಲಿ, ಮೆಂಟಲಿ ಎಲ್ಲ ರೀತಿಯಲ್ಲೂ ಒಂದಾಗಿರ್ತೀವಿ, ಎಲ್ಲವೂ ಒಂದು ಅಂತ ಹೇಳ್ತೀವಿ. ಅಂಥದ್ರಲ್ಲಿ ಆಫ್ಟರ್ ಆಲ್ ಒಂದು ಮೊಬೈಲು ನಾವು ಶೇರ್ ಮಾಡ್ಕೊಳ್ಳಲ್ಲ. ನಮ್ಮ ಕಾಂಟ್ಯಾಕ್ಟ್ ಲಿಸ್ಟು ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ, ನಾನು ಯಾರಿಗೆ ಮೆಸೇಜ್ ಮಾಡ್ತೀನಿ ಅದು ಅವ್ರಿಗೆ ಗೊತ್ತಿಲ್ಲ, ನನ್ನ ಫ್ರೆಂಡ್ ಸರ್ಕಲ್ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ, ಅಥವಾ ನನ್ನ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಅಥವಾ ಬ್ಯಾಂಕಿಂದ ಬಿಡಿ, ಏನಾದರೂ ಅಪ್ಪ ಅಮ್ಮಂಗೆ ಕಳಿಸೋದು ಈ ರೀತಿ ಇದ್ದು ಬ್ಯಾಂಕಿಂದಿದ್ದರೆ ಬ್ಯಾಂಕ್ ಅಕೌಂಟಿಂದು ಲಾಕ್ ಮಾಡ್ಕೊಳ್ಳೋದು, ಫೋನ್ಪೇ ಗೂಗಲ್ ಪೇ ಲಾಕ್ ಮಾಡೋದು, ನಾನು ಅದನ್ನು ಆ್ಯಕ್ಸೆಪ್ಟ್ ಮಾಡ್ಕೋತೀನಿ. ಈ ಮೆಸೇಜಸ್ಸು, ವಾಟ್ಸಪ್ಪು, ಕಾಂಟ್ಯಾಕ್ಟ್ ನಂಬರು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಇದನ್ನೆಲ್ಲ ನೀವು ಪ್ರೈವಸಿ ಅಂತ ಸೀಕ್ರೆಟಾಗಿ ಮೇಂಟೈನ್ ಮಾಡಿದರೆ ಅದು ಇನ್ನೆಲ್ಲಿಂದ ನಿಮ್ಮ ಗಂಡ ಹೆಂಡ್ತಿ ಸಂಬಂಧನ ಅದು ತುಂಬ ಗಟ್ಟಿಯಾಗಿದೆ, ನಿಜ ಅಂತ ಒಪ್ಕೋತೀರ ನೀವು. ಸೊ ಅದು ಇವತ್ತಲ್ಲ ನಾಳೆ ಹಾಳಾಗೋಕ್ಕೆ 100% ಕಾರಣ ಆಗಲ್ವಾ ನಿಮ್ಮ ಸೀಕ್ರೆಟು? ಈಗ ನೋಡಲ್ಲ ಅನ್ನೋವಂಥ ಒಂದು ರೀಸನಿಗೆ ಆ ಮೊಬೈಲಲ್ಲಿ ಏನಾದರೂ ಇದ್ದೇ ಇರ್ಬೋದಲ್ವಾ ಅಂತ. ಇಲ್ಲದೇ ಇದ್ದರೆ ನಮಗೂ ಸಂತೋಷ, ಬಟ್ ನಾವು ನೋಡಿರೋ ಪ್ರಕಾರ ಆ ಥರ ಇಲ್ಲದೇ ಇದ್ದರೆ ಯಾರೂ ಮೊಬೈಲಿಗೆ ಪಾಸ್ವರ್ಡೇ ಇಡೋದಿಲ್ಲ. ನನ್ನ ಮೊಬೈಲ್ ಬೇಕಾದರೆ ಹಿಂಗೆ ಕೊಟ್ಬಿಡ್ತೀನಿ ಯಾರು ಕೇಳಿದ್ರು. ಯಾಕಂದರೆ ನಮ್ಮ ಮನೇಲಿ ನಮ್ಮ ಅಕ್ಕನ ಮಗ, ನಮ್ಮ ಯಜಮಾನ್ರು ಅಕ್ಕನ ಮಗ, ನಮ್ಮ ಮನೆಯವರು, ನಮ್ಮ ಅಣ್ಣ ಅಥವಾ ನಮ್ಮ ಆಫೀಸಲ್ಲಿ, ಸೊ ನನ್ನ ಮೊಬೈಲ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಅಶ್ವಿನಿದು ಅಂತ. ಸೊ ಈ ರೀತಿ ಇರುತ್ತೆ. ಅದಕ್ಕೇನು ಲಾಕ್ ಇಡಬೇಕು, ಇನ್ನೊಂದು ಸೀಕ್ರೆಟಾಗಿ ಇಡಬೇಕು, ಅಥವಾ ಯಾರಾದರೂ ಮೊಬೈಲ್ ಮುಟ್ಟಿದ ತಕ್ಷಣ ಓಡ್ ಬಂದು ಎತ್ಕೊಳ್ಳೋದು, ಸೀಕ್ರೆಟ್ ಮಾಡೋದು, ಇದನ್ನೆಲ್ಲನೂ ಏನಾಗುತ್ತೆ ಅಂತಂದರೆ ನಾವು ಮಾಡೋದ್ರಿಂದ ಇದನ್ನೆಲ್ಲ ನಮ್ಮ ಮಕ್ಕಳು ಕೂಡ ಇದನ್ನೇ ಅಳವಡಿಸ್ಕೋತಾರೆ. ಸೊ ಈ ಸೀಕ್ರೆಟು, ಪ್ರೈವೇಸಿ, ಕಳ್ತನದಲ್ಲಿ ಚಾಟ್ ಮಾಡೋದೆಲ್ಲ ಎಲ್ಲಿಂದ ಬರುತ್ತೆ ಅಂತೇಳಿದರೆ, ಅಪ್ಪ ಅಮ್ಮ ಆಗಿ ನಾವೇನು ತೋರಿಸ್ಕೊಡ್ತೀವಿ, ನಾವೇನು ಬಿಹೇವ್ ಮಾಡ್ತೀವಿ ಅದನ್ನೇ ಮಕ್ಕಳು ಸಹ ಮಾಡ್ತಾರೆ. ಸೊ ಆಮೇಲೆ ಮಕ್ಳಿಗೆ ಬೈಯೋದು, ನೀನು ಪಾಸ್ವರ್ಡ್ ಮಿಟ್ಟಿದ್ಯಾ, ನೀನು ಹಂಗೆ ಮಾಡ್ತಿದ್ಯಾ, ಹಿಂಗೆ ಮಾಡ್ತಿದ್ಯಾ, ಮೊಬೈಲ್ ಇಷ್ಟೊತ್ತಲ್ಲಿ ಯೂಸ್ ಮಾಡ್ತಿದ್ಯಾ ಅಂತೆಲ್ಲನೂ. ಅದಕ್ಕೆಲ್ಲ ದಾರಿ ಮಾಡಿಕೊಡ್ತಾ ಇರೋದು ಯಾರು ಹೇಳಿ? ಅಪ್ಪ ಅಮ್ಮ. ಸೊ ಮೊದಲು ಅಪ್ಪ ಅಮ್ಮಂಗೆ ಫ್ರೀ ಇಲ್ಲ ಒಬ್ಬರು ಮೊಬೈಲ್ ಒಬ್ಬರು ನೋಡೋಕ್ಕೆ. ಈ ಒಂದು ಸಮಾಜದಲ್ಲಿ ಈ ಥರ ಅಪ್ಪ ಅಮ್ಮ ಬಿಹೇವಿಯರ್ ಮಾಡಿಕೊಂಡು ಮಕ್ಕಳು ಒಳ್ಳೆ ಬುದ್ಧಿ ಕಲಿಬೇಕು, ಮಕ್ಕಳು ಚೆನ್ನಾಗಾಗಬೇಕು ಅಂತ ಆಸೆ ಇಟ್ಕೊಂಡ್ರೆ ಎಲ್ಲಿಂದ ಸಾಧ್ಯ? ನಾವೇ ಯೋಚನೆ ಮಾಡಬೇಕಲ್ವಾ. ಈಗ ನಮ್ಮ ಬಿಹೇವಿಯರೇ ನಮ್ಮ ಮಕ್ಕಳೂ ಪಾಲಿಸ್ತಾರಲ್ವ. ಹಾಗಾಗಿ ದಯವಿಟ್ಟು ಆ ಥರ ಏನಾದ್ರು ಸೀಕ್ರೆಟಾಗಿ ಮೇಂಟೈನ್ ಮಾಡೋದು, ಚಾಟ್ಗಳು, ವಿಡಿಯೋ ಕಾಲ್ಗಳು, ಈ ಥರದ್ದೆಲ್ಲ ಏನಾದರೂ ಇದ್ದರೆ ಖಂಡಿತ ಸಾಧ್ಯವಾದಷ್ಟು ಬೇಗ ಅದನ್ನು ಸ್ಟಾಪ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಅದೆಲ್ಲ ಮಕ್ಕಳ ಮೇಲೆ ಎಫೆಕ್ಟ್ ಆಗುತ್ತೆ, ಮಕ್ಕಳು ಜೀವನವೂ ಹಾಳಾಗೋಗುತ್ತೆ. ನಿಮ್ಮ ಮಕ್ಕಳು ಜೀವನ ಹಾಳು ಮಾಡಿರೋ ಅಂಥ ಕಿರೀಟನೂ ನಿಮಗೆ ಸಿಗುತ್ತೆ.